ನಮಸ್ಕಾರ. ನೀವು ನೋಡ್ತಾ ಇರೋದು ರಣಬೇರಿ ನ್ಯೂಸ್. ಮಂಡ್ಯ ದಕ್ಷಿಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆ ನಗರ ಮಂಡ್ಯದ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಮತ್ತು ಭಾರತೀಯ ದಂತ ವೈದ್ಯಕೀಯ ಸಂಘ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ದಂತ ತಪಾಸಣಾ ಶಿಬಿರವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ವಕೀಲರಾದ ಶ್ರೀ ಗುರುಪ್ರಸಾದ್ ಅವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು. ಉಚಿತ ದಂತ ಶಿಬಿರವನ್ನು ಉದ್ಘಾಟಿಸಿದ ವಕೀಲರಾದ ಶ್ರೀ ಗುರುಪ್ರಸಾದ್ ಅವರು ಸಾವಿರವಾಗಿ ಮಾಹಿತಿ ನೀಡಿದರು. ಇವತ್ತು ಶಾಲಾ ಮಕ್ಕಳಿಗೆ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ಹಾಗೂ ಇನ್ನಿತರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾದ. ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ಇವತ್ತು ಉಚಿತವಾದಂತಹ ದಂತ ಶಿಬಿರ ಅಲ್ವಾ? ಏನು ಶಿಬಿರ? ಯಾವ ಶಿಬಿರ? ದಂತ ಶಿಬಿರ. ಏನು ಮಾಡ್ತಾರೆ ನಿಮಗೆ? ದಂತ ಕೊಡ್ತಾರಾ? ಎಷ್ಟೆಷ್ಟು ಕೊಡ್ತಾರೆ? ದಂತ ಕೊಡೋದಿಲ್ಲ. ಇರುವಂಥ ನಿಮ್ಮ ಎಲ್ಲ ದಂತಗಳನ್ನು ಹೇಗೆ ಶುಚಿಯಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಮೇಡಮ್ಮು ಅರಿವನ್ನು ಮೂಡಿಸ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಾಗ್ಬೋದು, ಯಾವುದೇ ಒಬ್ಬ ಮನುಷ್ಯನ ಒಂದು ಸೌಂದರ್ಯ. ನಂತರ ಮಾತನಾಡಿದ ಸಹನಾ ದಂತ ವೈದ್ಯಾಧಿಕಾರಿಗಳು ಹಲ್ಲಿನ ರಕ್ಷಣೆ ಹಾಗೂ ಆರೋಗ್ಯದ ಬಗ್ಗೆ ಸಾವಿರವಾಗಿ ಮಾಹಿತಿ ನೀಡಿದರು. ದಂತ ಆರೋಗ್ಯನೂ ಮುಖ್ಯ ಅನ್ನೋದನ್ನ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಎಲ್ಲರೂ ನಿಮ್ಮ ಊಟ ಆಗಿರ್ಬೋದು, ತಿಂಡಿ ಇರ್ಬೋದು, ಎಲ್ಲ ಅಗದು ಮಾಡಿ ತಿನ್ನಲೇಬೇಕು. ಯಾವಾಗ ಮನುಷ್ಯನಲ್ಲಿ ಅವನಿಗೆ ಅಗ್ಯೋದಕ್ಕೆ ಸಾಧ್ಯತೆಗಳು ಕಡಿಮೆ ಆಗ್ತವೆ, ಅವನಲ್ಲಿರೋಂಥ ಕಾಯಿಲೆಗಳು ಒಂದೊಂದಾಗಿ ಉತ್ಪತ್ತಿ ಆಗ್ತಾ ಹೋಗುತ್ತೆ ಕಣ್ರಪ್ಪ. ಯಾಕೆ ಅಂತಂದ್ರೆ ನಿಮ್ಗೆ ತಿನ್ನೋಂಥದ್ದು ಅಥವಾ ನಿಮ್ಗೆ ಜೀರ್ಣ ಶಕ್ತಿನೇ ಇಲ್ಲ ಅಂದ್ರೆ ಒಳಗಡೆ ಆಗುವಂಥ ಕೆಲಸಗಳೆಲ್ಲ ನಿಂತು ಹೋದಂಗೆ ಅನ್ಸ್ಬಿಡುತ್ತೆ. ಒಬ್ಬ ಮನುಷ್ಯನ್ಗೆ ಒಂದು 45 ವರ್ಷದ ಆದ ನಂತರ ಹಲ್ಲುಗಳೆಲ್ಲ ಕಳ್ಕೊಂಡ್ಬಿಟ್ಟು ಅವ್ನು ತಿನ್ಬೇಕು ಅಂತಂದ್ರೆ ತುಂಬಾ ಕಷ್ಟಪಡ್ತಾನೆ. ಯಾಕೆ ಅಂತಂದ್ರೆ ಅಗ್ಯೋದಕ್ಕೆ ಅವ್ನು ಹಲ್ಲುಗಳಿಲ್ಲ. ಸೊ ಬರೀ ನೋಡೋದಕ್ಕೆ ನಗೋದಕ್ಕೆ ಮಾತ್ರ ಅಲ್ಲ, ನಿಮ್ಗೆ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಬೇಕಾಗಿರೋದೇ ನಿಮ್ಮ ಹಲ್ಲುಗಳು. ಹೆಚ್ಚಿಗೆ ಜನಗಳು ಹಲ್ಲಲ್ವಾ, ಹಲ್ಲು ನೋವಲ್ವಾ, ಹೋದ್ರ ಆಯ್ತು, ನಂಗೆ ನೋವು ಬಂದಿಲ್ವಲ್ಲ, ಯಾಕೆ ಹೋಗ್ಬೇಕು ಡಾಕ್ಟರ್ ಹತ್ರ, ನೋವು ಬರ್ಲಿ. ನಂತರ ವೈದ್ಯಾಧಿಕಾರಿಗಳು ಶಾಲಾ ಮಕ್ಕಳಿಗೆ ದಂತದ ತಪಾಸಣೆಯನ್ನು ಮಾಡಿದರು. ಎಲ್ಲ ರೆಡಿ ಮಾಡಿಸ್ಕೊ ಆಯ್ತಾ. ಇದು ಹಾಳು ಮಾಡ್ಕೊಂಡ್ರೆ ನಿಮ್ ದೊಡ್ಡ ಹಲ್ಗಳು ನಮ್ಗೆಲ್ಲ ಇರ್ತಲ್ಲ, ಅವೆಲ್ಲ ಹಾಳಾಗ್ತದೆ ಕಣೋ. ಮಾಡ್ಕೋಬಾರ್ದು ಆಯ್ತಾ. ಹಲ್ಗಳೆಲ್ಲ ಒಕ್ರ ಒಂದಾಗಿದೆ. ಯಾಕೆ ಹೇಳು? ಅವ್ರು ಹೇಳೋದಲ್ಲ ಮೇಡಮ್, ಕ್ಯಾಲ್ಸಿಯಂ ಫಾಸ್ಫರಸ್ ಅಂತಾರೆ. ಓದಿದ್ಯಾ ನೀನು? ಬಿಡು, ಏನು ಸ್ವಲ್ಪ ಡಾಕ್ಟರ್ ಬಾಯಿ ಜ್ವರ ಕೊಡಬೇಕು, ಕೆಲಸ ಆಗಲ್ಲ.